ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ನಾಜ್ರೀಸ್ ಕಿಚನ್. ನಾನಿವತ್ತು ಮೋದಕ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಮೈದಾ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಡೋಣ. ಇದನ್ನು ಈಗ ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ ತೊಗೊಂಡ್ಬಿಟ್ಟು ಸ್ಟವ್ ಆನ್ ಮಾಡೋಣ. ನಾನು ಗಸಗಸೆ ತೊಗೊಂಡಿದ್ದೀನಿ. ಅದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಿಮ್ನಲ್ಲೇ ಮಾಡಬೇಕು. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ಆದಮೇಲೆ ಒಂದು ಬೌಲಲ್ಲಿ ತಗೊಂಡು ಇಟ್ಕೊಳ್ಳೋಣ. ಈಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನು ಈಗ ಒಂದು ಬೌಲಲ್ಲಿ ತಗೊಳ್ಳೋಣ. ಈಗ ಅದೇ ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ದ್ರಾಕ್ಷಿ, ಇದನ್ನೀಗ ತೆಗೆಯೋಣ ಒಂದು ಬೌಲಲ್ಲಿ. ಅದೇ ಸ್ವಲ್ಪ ತುಪ್ಪ ಆಯ್ತಲ್ಲ, ಅದರಲ್ಲೇ ನಾನು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಈಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ, ಈ ಗಸಗಸೆನೂ ಎಳ್ಳು ಫ್ರೈ ಮಾಡಿದ್ನಲ್ಲ ಅದು, ಸ್ವಲ್ಪ ಒಣಕೊಬ್ಬರಿ, ಇದಿಷ್ಟು ಈಗ ಮಿಕ್ಸಿ ಮಾಡಿಕೊಂಡೆ. ಈಗ ಏಲಕ್ಕಿ, ನನ್ನ ಹತ್ರ ಜೋನಿ ಬೆಲ್ಲ ಇತ್ತು, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಬೆಲ್ಲ ಇದ್ರೂ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ನಾನು ಈಗ ಮಿಕ್ಸಿ ಮಾಡ್ಕೊಂಡು ಬಂದೆ. ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಗೋಡಂಬಿನೂ ದ್ರಾಕ್ಷಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನೊಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟು, ಆಮೇಲೆ ತುಪ್ಪ, ಇದೆರಡೂ ಮಿಕ್ಸ್ ಮಾಡ್ಕೋಬೇಕು. ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಪೇಸ್ಟ್ ಆಗಬೇಕಿದು. ಈಗ ನಾನು ಮೈದಾ ಹಿಟ್ಟು ಕಲಸಿ ಇಟ್ಟಿದ್ನಲ್ಲ, ಅದೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು ಒಂದು ಬೌಲಲ್ಲಿ ಇಟ್ಬಿಟ್ಟು. ಈಗ ಅದೊಂದು ಸ್ವಲ್ಪ ಸಾಫ್ಟ್ ಆಗಿದೆ. ಮತ್ತು ಈ ರೀತಿ ಚೆನ್ನಾಗಿ ನಾದಿಸ್ಕೋಬೇಕು. ಈಗ ಇದನ್ನು ಸ್ವಲ್ಪ ಸಣ್ಣ ಪೀಸ್ ಮಾಡ್ಕೊಳ್ಳೋಣ. ಈಗ ಮೈದಾ ಹಿಟ್ಟನ್ನು ಅದನ್ನೀಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸಣ್ಣ ಪೀಸ್ ಮಾಡ್ಕೊಂಡಿದ್ನಲ್ಲ ಅದನ್ನೀಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ. ಅಕ್ಕಿ ಹಿಟ್ಟು ಮತ್ತು ತುಪ್ಪದ್ದು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನೀಗ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಹಚ್ಚೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಗರಿಯಾಗಿ. ಈ ರೀತಿ ಸಣ್ಣದಾಗಿ ರೋಲ್ ಮಾಡ್ಕೊತಾ ಹೋಗೋಣ.
ಈ ರೀತಿ ರೋಲ್ ಮಾಡ್ತಾ ಹೋಗಬೇಕು. ಈಗ ಆ ರೋಲ್ ಮಾಡಿರ್ತೀವಲ್ಲ ಅದನ್ನು ಈಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ. ಈಗ ಇದನ್ನೀಗ ಲಟ್ಟಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮೋದಕ. ಈಗ ಲಟ್ಟಿಸ್ಕೊಂಡಾಗಿದೆ, ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀವಿ. ಒಳಗಡೆಗೆ ಹೂರ್ಣ ಮಾಡಿದ್ವಲ್ಲ ಅದನ್ನೀಗ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಸಣ್ಣ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಒಂದು ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಮೋದಕದ ಶೇಪ್ ಬಂದಿದೆ. ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂಥೇಳಿ. ನೋಡಿ, ಇದು ಹೂರ್ಣ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಸಣ್ಣ ಸಣ್ಣದಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈಗ ಆ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಪ್ರೆಸ್ ಮಾಡಿದ್ರೆ ಆಯಿತು. ಈಗ ಒಂದು ಪ್ಯಾನ್ ತಗೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾನು ಎಣ್ಣೆ ಕಾದಾಗಿದೆ, ಅದಕ್ಕೆ ಒಂದೊಂದೇ ಮೋದಕ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಫ್ರೈ ಮಾಡ್ತಾ ಹೋಗಬೇಕು. ಈಗ ನಂದು ಗೋಲ್ಡನ್ ಬ್ರೌನ್ ಅಷ್ಟು ಫ್ರೈ ಆಗಿದೆ. ತೆಗಿತಾ ಇದ್ದೀನಿ ಮೋದಕನ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಈ ಹೂರ್ಣ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಆಗಿದೆ ನನ್ನ ಮೋದಕ. Thanks for watching. Like, share and subscribe.